ಇದೇನಿದು ಗರುಡ ಹೋಮದ ಭಸ್ಮ? ಇದನ್ನ ದಾಟಿ ಹೋದ್ರೆ ಅಯ್ಯೋ, ಈಗೇನ್ ಮಾಡೋದು? ಇದನ್ನ ದಾಟಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಳಗಡೆ ಯಾರನ್ನು ಬಿಡಬೇಡಿ. ನೀವು ಇಲ್ಲಿ ನಿಂತು ಕಾವಲ್ ಕಾಯೋದಲ್ಲ, ರಸ್ತೆ ತುದಿಲಿ ಹೋಗಿ ಕಾವಲ್ ಕಾಯಿರಿ. ಯಾರೇ ಬಂದ್ರು ಅಲ್ಲೇ ತಡೀರಿ. ನೀವು ಒಳಗಡೆ ಬರೋ ಹಾಗಿಲ್ಲ, ವಾಪಸ್ ಹೋಗಿ. ಯಾಕೆ ನನ್ನ ದಾರಿಗೆ ಅಡ್ಡ ಬಂದೆ? ನಿನ್ ದಾರಿಗೆ ಅಷ್ಟೇ ಅಲ್ಲ, ನಿಮ್ಮ ಅಣ್ಣನ ದಾರಿಗೂ ಅಡ್ಡ ಬರ್ತೇನೆ. ನಮ್ಮ ವಂಶದವ್ರು ಎದುರು ನಿಂತು ಮಾತಾಡೋದಕ್ಕೂ ಜನಗಳು ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ನೀನು ನಮ್ಮನ್ನ ಹೆದರಿಸಿ ಸೋಲಿಸ್ತೀನಿ ಅಂತ ನಿಂತಿದ್ಯಾ? ನಿಮ್ಮ ಅಟ್ಟಹಾಸನ ಮೆಟ್ಟು ನಿಲ್ಲೋ ದಮ್ಮಾಗ್ಲಿ ಧೈರ್ಯ ಆಗ್ಲಿ ಯಾರಿಗೂ ಇಲ್ಲ ಅಂದ್ರೆ ನನ್ಗೂ ಇಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ತಪ್ಪು ಒಪ್ಪುಗಳನ್ನ ನಿನ್ನಂತ ಅಡ್ನಾಡಿಗಳಿಂದ ತಿಳ್ಕೊಳ್ಳೋ ದುರ್ಗತಿ ನನಗಾಗ್ಲಿ ನನ್ನ ವಂಶದವ್ರಿಗಾಗ್ಲಿ ಹಿಂದೆನೂ ಬಂದಿಲ್ಲ, ಮುಂದೆನೂ ಬರಲ್ಲ. ಸ್ವಲ್ಪ ಹೊತ್ತು ಕಾದ್ ನೋಡು. ಏನ್ ಮಾಡ್ತೀನಿ? ಈ ವರ್ಷ ನಿಮ್ಮ ಅಣ್ಣ ಪೂಜೆನೂ ಮಾಡೋದಕ್ಕಾಗಲ್ಲ, ಪೂರ್ಣ ಹೊತ್ತಿನೂ ಕೊಡೋದಕ್ಕಾಗಲ್ಲ. ಹಾಗ ಮಾಡ್ತೀನಿ. ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯನೋ ಅಸಾಧ್ಯನೋ ಸ್ವಲ್ಪ ಹೊತ್ತು ಕಾದ್ ನೋಡು. ಅಕಸ್ಮಾತ್ ಈ ಸಲ ನಿಮ್ಮ ಅಣ್ಣನ ಕೈಯಿಂದ ಪೂಜೆ ಮಾಡೋದಕ್ಕಾಗ್ಲಿ ಹೋಮ ಮಾಡೋದಕ್ಕಾಗ್ಲಿ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಈ ಊರಿನ ಜನ ಇನ್ಯಾವತ್ತೂ ನಿಮ್ಮ ಅಣ್ಣನ ನಂಬಲ್ಲ, ಯಾವತ್ತೂ ನಿಮ್ಮ ಅಣ್ಣನ ಕೈಯಿಂದ ಪೂಜೆ ಮಾಡ್ಸಲ್ಲ. ನೀನು ಬೆಂಕಿ ಜೊತೆ ಹೋರಾಡೋ ಪ್ರಯತ್ನ ಮಾಡ್ತಿದ್ಯಾ? ಸಾವಿನ ಜೊತೆ ಸರ್ಸಾಡೋ ನಾನು. ಅಂಥದ್ರಲ್ಲಿ ನಿನ್ನಂತ ನಿಮ್ಮ ಅಣ್ಣನಂತ ಬೆಂಕಿಗಳನ್ನ ಹೇಗೆ ಆರಿಸ್ಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತಿದ್ದೀನಿ. ಬರೀ ಮಾತಾಡೋದಲ್ಲ, ಮಾಡಿ ತೋರಿಸ್ಬೇಕು. ಮಾಡಿ ತೋರ್ಸೋದಕ್ಕೆ ಬಂದಿರೋದು. ಏನ್ ಮಾಡ್ತೀಯ? ಊರಿನ ಮುಖ್ಯ ದ್ವಾರದಲ್ಲಿ ಹಾಕಿದೆಯಲ್ಲ ಗರುಡ ಭಸ್ಮದ ರೇಖೆನ, ಅದನ್ನ ಅಳಿಸ್ತೀನಿ. ಅದ್ ಸಾಧ್ಯ ಇಲ್ಲ. ಗರುಡ ರೇಖೆನ ಅಳಿಸೋದಕ್ಕೆ ನಾನ್ ಬಿಡೋದಿಲ್ಲ. ನಿನ್ನ ಅಪ್ಪನೆ ಕೇಳೋದಕ್ಕೆ ನಾನೇ ನಿಮ್ಮನೆ ಕೆಲ್ಸದ ಆಳಲ್ಲ. धीमहि तन्नो गरुडः प्रचोदयात्। कुलदेवराज गरुड
ಹೋಮಕ್ಕೆ ಯಾವ ಅಡೆತಡೆನೂ ಇರೋದಿಲ್ಲ. ನನಗೂ ಅದೇ ಬೇಕಾಗಿರೋದಲ್ಲ ಅರ್ಚಕರೇ. ಇನ್ನು ದೇವರಿಗೆ ಅಭಿಷೇಕ, ಹೋಮ, ಪೂಜೆ ಎಲ್ಲನೂ ನಡೀಲಿ. ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಶುದ್ಧಿಯಾಗಿ ಬರ್ತೀನಿ. तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात्। तत्पुरुषाय विद्महे सुवर्णपक्षाय धीमहि तन्नो गरुडः प्रचोदयात्। ಅವನ್ನ ತಡಿತೀನಿ. ಆ ಹೆಂಗಸ ಕೊಳ್ಳೋವಾಗಿದ್ದಾನ ಅವನು. ಅಜ್ಜಿನವ್ರೆ ನನ್ಗೆ ಯಾಕೆ ಬೇಕು? ಬೇಡ, ಸುಮ್ಮನೆ ನನ್ನ ಮಾತು ಕೇಳಿ ಅಜ್ಜಿನವ್ರೆ. ಬೇಡ ಅಜ್ಜಿನವ್ರೆ, ನನ್ನ ಮಾತು ಕೇಳಿ. ಬೇಡ, ದಯವಿಟ್ಟು ಹೋಗ್ಬೇಡಿ ಅಜ್ಜಿನವ್ರೆ. ಅಜ್ಜಿನವ್ರೆ, ಅಮೃತವ್ರೆ ಬಂದ್ರಿ, ಹಿಡ್ಕೊಳ್ಳಿ ಇವ್ರನ್ನ.
ದೇವರಿಗೆ ಅಭಿಷೇಕ ಆಯಿತು, ಇನ್ನು ಹೋಮಕುಂಡದ ಹತ್ರ ಹೋಗೋಣ. ಶತ್ರುಘ್ನ ಅವರೇ, ಆತಂಕ ಪಡಬೇಡಿ. ಗಾಳಿ ಬೀಸಿ ದೀಪ ಹರಿದೆ ಅಷ್ಟೇ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಏನೂ ಆಗಲ್ಲ. ಹೋಮ ಶುರು ಮಾಡೋಣ, ನಡೀರಿ. ಹೆಣ್ಣಿನ ಮೇಲೆ ದೌರ್ಜನ್ಯ ನೋಡಿದ್ರೆ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅನ್ನೋ ಸಂಸ್ಕಾರ ಪರಿಜ್ಞಾನವಿಲ್ಲ ಅವನಿಗೆ. ಬನ್ನಿ ಹೋಗೋಣ. ಹುಷಾರ ಮನೆಗೆ. ನಾನು ಆಗಲೇ ಅವ್ರ ಹತ್ರ ತುಂಬ ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಆದರೂ ಕೂಡ ಅವ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ಸಹಾಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ದಾರೆ ಅಂದರೆ ಅವರಿಬ್ರದ್ದು ಇನ್ನೂ ಎಂಥ ದೊಡ್ಡ ಮನಸ್ಸಿರ್ಬೋದು. ಇಂಥವರು ನನ್ನಿಂದ ಗರುಡ ದೇವರ ದರ್ಶನ ಇಲ್ಲದೆ ಹೋಗೋದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ. ನಿಂತ್ಕೊಳ್ಳಿ. ಗೆರೆ ಅನ್ಸೋಗಿದೆ. ಒಂದು ನಿಮಿಷ. ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಆಯ್ತು. ಈಗ ಅದು ಇಲ್ಲದೆ ಇರೋ ಹಾಗಾಯ್ತು. ಏನ್ ಮಾಡೋದು? ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅರ್ಜುನ್ ಅವ್ರಿಗೆ ಹೋಗಿದ್ರು ಅಂತ ನಾನು ಒಳಗಡೆ ಬಂದ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ತಡೆದ್ರಿ ನೀವು? ಗರುಡ ದೇವರ ಹೋಮ ಮುಗಿಸ್ಕೊಂಡು ಹೋಗಿ ಅಂತ. ಹೊರಗಡೆ ಇರೋರು ಯಾರು ಒಳಗೆ ಬರಬಾರ್ದು ಅಂತ ಹೇಳಿದ್ರಿ ಅವಾಗಲೇ. ನಾನು ಹಾಗೆ ಅನ್ಕೊಂಡಿದ್ದೆ. ಆದರೆ ನೀವು ಬರ್ಬೋದು ಅಂತ ಗರುಡ ದೇವರ ಸೂಚನೆ ಕೊಟ್ಟ ಮೇಲೆ ಅದನ್ನು ತಡೆಯೋದಕ್ಕೆ ನಾನು ಯಾರು? ಅಂದ್ರೆ ಪೂಜೆ ನಡೆಯೋ 2-3 ದಿನಕ್ಕೆ ಮುಂಚೆ ಆ ದೇವರು ಹೊರಗಡೆಯವರನ್ನು ಯಾರನ್ನೂ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀವಿಬ್ಬರು ಈ ಊರು ಗಡಿ ದಾಟಿ ಒಳಗಡೆ ಬಂದಿದ್ದೀರ ಅಂದಮೇಲೆ ಆ ಪೂಜೆಯಲ್ಲಿ ಭಾಗವಹಿಸೋ ಋಣ ನಿಮಗಿದೆ ಅಂತಾಯ್ತು. ಅದನ್ನು ತಪ್ಪಿಸೋದಕ್ಕೆ ನಾನು ಯಾರು? ತಪ್ಪಿಸಿ ನಾನು ಯಾವ ಪಾಪಕ್ಕೆ ಹೋಗ್ಲಿ ಹೇಳಿ? ಹೌದು, ನಾವು ತುಂಬಾ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ವಿ. ಹಾಗಾದರೆ 2 ದಿನ ಇಲ್ಲೇ ಇದ್ದು ಪೂಜೆ ಮುಗಿಸ್ಕೊಂಡು ಹೋಗಿ. ಸರಿ, 1 ನಿಮಿಷ, ನಾನು ಕಾರ್ ತೊಗೊಂಡು ಬಂದ್ಬಿಡ್ತೀನಿ. ಬೇಡ, ನನ್ನ ಜೀಪಲ್ಲಿ ಹೋಗೋಣ ಬನ್ನಿ. ಅದರಲ್ಲಿ ನಮ್ಮ ಲಗೇಜ್ ಇದೆಲ್ಲ ಇದೆ. ಅದನ್ನೆಲ್ಲ ನಾನು ತರಿಸ್ತೀನಿ, ನಡೀರಿ ನೀವು. ಎಲ್ಲ ಹಾಳಾಗೋಗಿದ್ದೆ. ಇಲ್ಲಿ ಏನೆಲ್ಲ ಆಯ್ತು ಗೊತ್ತಾ? ಬಿಡ್ತವ್ರೆ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ. ಬನ್ನಿ ಕೂತ್ಕೊಳ್ಳಿ.
ಅಯ್ಯೋ, ಗರುಡ ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಈಗ ಎಂತೆಂಥ ಪರಿಸ್ಥಿತಿನ ಎದುರಿಸ್ಬೇಕು ನನಗೆ ಗೊತ್ತಾಗ್ತಿಲ್ವೇ. ಬರ್ತಾರೆ, ದೇವಸ್ಥಾನ ಬಂತು, ಬನ್ನಿ. ನಡೀರಿ ಹೋಗೋಣ. ನೀವು ಹೋಗಿರಿ, ನಾವು ಬರ್ತೀವಿ. ಅಲ್ಲ, ನೀವು ಯಾರು ಏನು ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಜೊತೆ ಬಂದರೆ ಮಾತ್ರ ನಿಮ್ಮನ್ನು ಒಳಗಡೆ ಬಿಡೋದು. ಬನ್ನಿ. ನೀವಿಬ್ರು ಯಾವುದೋ ಹೋಗ್ಬಾರ್ದು ಜಾಗಕ್ಕೆ ಹೋಗ್ತಾ ಇದ್ವಿ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದೀರಲ್ಲ. ಬನ್ನಿ. ನಡೀರಿ ಬರ್ತಾರೆ. ಈ ನಮ್ಮ ದೇವಸ್ಥಾನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಿ 2 ವರ್ಷ ಹೋಮ ಹವನ ಪೂಜೆ ಯಾವುದೂ ನಡೆದಿಲ್ಲ. ನಾವು ಸಹ ಸುಂದರ ಸಮಯನ ಕಣ್ತುಂಬಿಕೊಂಡು ಪೂಜೆ ಮಾಡಿಸಿ ಕೃತಾರ್ಥ ಆಗಬೇಕು ಅಂತಾನೆ ಬಂದಿರೋದು. ದೇಹಿ ಅಂತ ಬಂದವ್ರಿಗೆ ಈ ನಮ್ಮ ದೇವರು ಯಾವತ್ತೂ ಬರಿಗೈಲಿ ಕಳಿಸಿಲ್ಲ. ನಿಮ್ಮ ಕಷ್ಟ ಎಲ್ಲ ತೀರೋಗುತ್ತೆ. ಬನ್ನಿ. ಓಂ ಗರುಡದೇವಾಯ ಸ್ವಾಹಾ. ನೋಡಿ ಶತ್ರುಘ್ನ ಅವರೇ, ಹೋಮದ ಪೂಜೆ ಯಾವ ವಿಘ್ನವೂ ಇಲ್ಲದೆ ಕೊನೆ ಹಂತಕ್ಕೆ ಬಂದಿದೆ. ಈಗ ಪೂರ್ಣಾವತಿ ನೀಡೋ ಸಮಯ. ತಗೊಳ್ಳಿ, ತಟ್ಟೆ ತಗೊಳ್ಳಿ. ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮುದಚ್ಯತೆ. ಪೂರ್ಣಾವತಿ ನೀಡೋ ಸಮಯ ಆಯ್ತು. ಬನ್ನಿ. ಶಾಂತಿ. ಸರ್ವೇ ಜನಾಃ ಸುಖಿನೋ ಭವಂತು. ಅರ್ಜುನ್ ಅಂತ ಎಲ್ಲಿ ತನಕ ಈ ಊರಲ್ಲಿ ಅವಳು ನೋಡಿಲ್ಲ ನಾನು. ಇಲ್ಲ ಬಂದ. ನಂದು ಈ ಊರಲ್ಲ, ದೂರ ದೂರ. ಏನ್ ಮಾಡ್ತಾ ಇದ್ದೀರಾ ನೀವು? ಅವ್ರು ಏನ್ ಅಪರಾಧ ಮಾಡಿದ್ರು ಅಂತ ಅವ್ರನ್ನ ಅಪರಾಧಿ ತರ ಈ ತರ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಹೋಮ ನಡೀತಾ ಇರುವಾಗ ದೇವಸ್ಥಾನ ಒಳಗಡೆ ಕಾಲಿಟ್ಟಿದ್ದೆ ಮಹಾಪರಾಧ. ಅಣ್ಣ, ನನ್ ಮಾತನ್ನ ಕೇಳು. ಇಲ್ಲಿ ಗೌರಾಗೆ ಅವ್ರು ಬಂದಿಲ್ಲ. ಅವ್ರಾಗ ಬಂದ್ರು ಬೇರೆಯವ್ರ ಕರ್ಕೊಂಡ್ ಬಂದ್ರೆ ಅದೆಲ್ಲ ಬೇಕಾಗಿಲ್ಲ. ಇವ್ರು ಬಂದಿದ್ದಕ್ಕೆ ಪೂರ್ಣಾವತಿ ಕೊಡೋಕ್ಕಾಗಿಲ್ಲ. ಪೂರ್ಣಾವತಿ ಬದಲು ಇವನ್ನೇ ಗರುಡ ದೇವರಿಗೆ ಆವತ್ತಿ ಕೊಡ್ತಾನೆ. ಆಗ ನನ್ನ ಕೋಪನ ತಣ್ಣಗಾಗುತ್ತೆ, ಗರುಡ ದೇವನ ಪ್ರಸನ್ನ ಆಗ್ತಾನೆ. ಅಣ್ಣ, ಅದು ಹಾಗಲ್ಲ. ಒಂದು ಮಾತು ಹೇಳಿಸು, ತಂಗಿ ಅನ್ನೋದು ಮರಿಬೇಕಾಗುತ್ತೆ.
ನಾನು ಬಂದಿದ್ರಿಂದ ಹೋಮಕುಂಡ ಆರಿಲ್ಲ. ಅದಕ್ಕೆ ಬೇರೆ ಏನೋ ಕಾರಣ ಇರಬೇಕು. ಬೇರೆ ಏನು ಕಾರಣ ಇದು ಇವತ್ತಿನ ಬೇಡಲ್ಲ. ನಿನ್ನ ಬಲಿ ಕೊಟ್ಟು ಹೋಮನ ಮತ್ತೆ ಶುರು ಮಾಡ್ತೀನಿ, ಆಮೇಲೆ ಪೂರ್ಣಾಹುತಿ ಕೊಡ್ತೀನಿ. ಇಷ್ಟು ಹೊತ್ತಿಗೆ ವಿಷ್ಣುಪುರದಲ್ಲಿ ಆ ನಾಗಿಣಿ ಕಥೆ ಮುಗಿದಿರುತ್ತೆ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಅಮ್ಮನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಮ್ಮ, ಅಮೃತ ಎಲ್ಲಿ? ನಿನ್ಗೆ ಅಮೃತ ಯಾಕೆ ಬೇಕು? ಎಂತಕ್ಕೆ? ಆಟ ಆಡೋಕ್ಕೆ. ಅಯ್ಯೋ ದೇವ್ರೆ, ನಿನಗೆ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಏನೋ. ಎಲ್ಲರಂತೆ ನೀನು ಆಗ್ಬೇಕು ಅಂತ ಕಂಡು ದೇವರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಆದ್ರೆ ಆ ದೇವರು ನಿನ್ನ ವಿಷಯದಲ್ಲಿ ನನ್ನ ಪಾಲಿಗೆ ಕಲ್ಲಾಗಿ ಕೂತಿದ್ದಾನೆ ಕೊಡೋ. ಅಮ್ಮ, ಅಮೃತಲ್ಲಿ ಹೇಳಮ್ಮ. ನಿನಗೆ ಅಮೃತನ ಚಿಂತೆ ಆದ್ರೆ ನನಗೆ ಅರ್ಜುನ್ ಚಿಂತೆ. ಇರು, ಫೋನ್ ಮಾಡಿ ನೋಡ್ತೀನಿ. ಅವಳು ಹೋಗಿರೋದು ಗರುಡ ದೇವಸ್ಥಾನಕ್ಕೆ. ಅಲ್ಲಿಂದ ಅವಳು ಜೀವಂತವಾಗಿ ವಾಪಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಏನಾಯ್ತಮ್ಮ? ಫೋನೇ ತೆಗಿತಾ ಇಲ್ಲ ಕೊಡೋ. ಅವ್ರ ಫೋನ್ ತೆಗಿತಾಯಿಲ್ಲ ಅಂತ ನೀನಾಗಿ ಬೇಜಾರು ಮಾಡ್ಕೋತಾ ಇದೆಯಾ? ನನ್ನ ಆತಂಕ ಏನು ಅಂತ ಈ ಮನೇಲಿ ಯಾರಿಗೂ ಅರ್ಥ ಆಗೋದಿಲ್ಲ. ನಿನ್ಗಂತೂ ಅರ್ಥ ಆಗೋದಿಲ್ಲ ಬಿಡು. ಅವಳಿಗೆ ಅಲ್ಲಿ ಏನಾಗಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ಸದ್ಯ ಅವರಿಬ್ಬರಿಗೂ ಏನೂ ಆಗ್ದಲೆ ಮನೆಗೆ ಬಂದು ಸೇರಿದ್ರೆ ಸಾಕು. ಅರ್ಜುನ್ ಮನೆಗೆ ಬಂದರೂ ಬರ್ಬೋದು, ಆದರೆ ಅಮೃತ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಹೇಳಿ ಕೇಳಿ ಹೋಗಿರೋದು ಗರುಡ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋದ ಯಾವುದೇ ನಾಗಗಳು ಅಷ್ಟು ಸುಲಭವಾಗಿ ಜೀವಂತವಾಗಿ ವಾಪಸ್ ಬರೋದಕ್ಕೆ ಆಗೋದಿಲ್ಲ ಅಮ್ಮ. ಏನು ಹೇಳಿದೆ? ನಾನೇನು ಹೇಳಿದೆ? ಅವರು ವಾಪಸ್ ಬರ್ತಾರೆ ಬಿಡು ಅಂದ. ನೀನು ಬೇರೆ ಏನೋ ಹೇಳಿದೆ. ಅಯ್ಯೋ, ನನ್ನ ಜೊತೆ ಯಾರು ಆಟ ಆಡೋಕ್ಕಿಲ್ಲ ಅಂದರೆ ನೀನು ಏನೇನೋ ಕೇಳ್ತಾ ಇದೆಯಾ? ಸುಳ್ಳು ಹೇಳಬೇಡ ನೀನು. ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ಅನುಮಾನನ? ಅನುಮಾನ ಪಡುವಂಥದ್ದು ನಾನೇನು ಮಾಡಿದೆ? ನಿದ್ದೆ ಬರ್ತದ. ಇಲ್ಲ, ಇವನೇನೋ ಹೇಳ್ದ, ಆದ್ರೆ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಏನಂತ ಇವನು? ಇವಂದು ಯಾವಾಗಲೂ ಇದ್ದಿದ್ದೆ. ಸದ್ಯ ಅರ್ಜುನ್ ಅಮೃತ ಇಬ್ರು ಯಾವ ತೊಂದರೆನೂ ಇಲ್ದಲೆ ಮನೆಗೆ ಬಂದು ಸೇರಿದ್ರೆ ಸಾಕು. ಯಾಕೆ ವರ್ತಿಸ್ತಾ ಇದೆಯಾ? ಯಾಕೆ ವರ್ತಿಸ್ಬೇಕು? ಸಾಂಗವಾಗಿ ನಡಿಬೇಕಿದ್ದ ಪೂಜೆ ಇವರಿಂದ ತಾನೇ ನಿಂತಿರಲು. ಬಂದ ಮೇಲೆ ತಾನೇ ಹೋಮಕುಂಡದ ಅಗ್ನಿ ಸಂಪೂರ್ಣವಾಗಿ ನಂದು ಹೋಗಿದ್ದು. ಅಣ್ಣ, ನಾನು ಪೂರ್ಣಾಹುತಿ ಪಡೆದಂಗಾಗಿತ್ತು. ನಲ್ಲಿ ನಮ್ಮ ಪೂಜೆ ಕೆಡೋದಕ್ಕೆ ಇವರೇ ಕಾರಣ. ಪೂಜೆ ನಿಲ್ಲೋದಕ್ಕೆ ಇವ್ರ ಕಾರಣ ಅಲ್ಲ. ಯಾರು? ಆ ಧರ್ಮೇಂದ್ರ. ಹೌದಣ್ಣ. ಅವನೇನ್ ಮಾಡ್ದ? ಹೇಳ್ತೀನಿ, ಮೊದ್ಲು ಇವ್ರನ್ನ ಬಿಡು. ನಿಜ ಹೇಳ್ಬೇಕು ಅಂದ್ರೆ ನೀನ್ ಇವ್ರನ್ನ ಗೌರವಿಸ್ಬೇಕು, ಸನ್ಮಾನಿಸ್ಬೇಕು.
ಎಂಥ ಕೆಲಸ ಇವನೇನ್ ಮಾಡಿದ? ಹೇಳ್ತೀನಿ ಕೇಳು. ಈಗ ಹೇಳು, ಯಾರಿಂದ ಪೂಜೆ ವಿಘ್ನ ಆಯ್ತು ಅಂತ? ಆ ಧರ್ಮೇಂದ್ರ ಭಸ್ಮದ ಗೆರೆನ ಹಾಳು ಮಾಡಿದ್ದಕ್ಕೆ ಈ ರೀತಿ ಪೂರ್ಣಾಹುತಿ ಕೊಡಕ್ಕಾಗದೆ ಹೋಮ ಅರ್ಧಕ್ ನಿಂತಿದ್ದು. ನಮ್ಮ ಗರುಡ ದೇವರ ದರ್ಶನ ಮಾಡಬೇಕು, ಪೂಜೆ ಮಾಡಿಸ್ಬೇಕನ್ನೋ ಆಸೆಯಿಂದ ದೂರ ದೂರಿಂದ ಈ ಊರಿಗೆ ಬಂದಿದ್ದಾರೆ. ಇವರು ನಮ್ಮ ಶತ್ರುಗಳಲ್ಲ, ನಮ್ಮ ಹಿತೈಷಿಗಳನ್ನ. ನೀನ್ ಇವ್ರನ್ನ ಶಿಕ್ಷಿಸೋದು ಸರಿನಾ? ಮಾತಾಡೋಣ, ಯಾಕೆ ಸುಮ್ಮನಾಗೋದೆ? ನೋಡಿ, ನಮ್ಮ ಅಣ್ಣನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಗೋವಿಂದ, ಪೂಜೆ ಮುಗಿಯೋ ತನಕ ಇವ್ರು ಊರು ಬಿಟ್ಟು ಹೋಗ್ಬಾರ್ದು. ನಮ್ಮ ಮನೆಯಲ್ಲೋ ಗೆಸ್ಟ್ ಹೌಸಲ್ಲೋ ಇವ್ರಿಗೆ ವ್ಯವಸ್ಥೆ ಮಾಡು. ಸರಿ ಬಾವ, ಬನ್ನಿ ನನ್ನ ಜೊತೆ ಬನ್ನಿ. ಬನ್ನಿ ಬನ್ನಿ. ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ಈ ರೀತಿ ನಡ್ಸ್ಕೊತಾ ಇದ್ದೀರಾ? ನೀವು ತಪ್ಪು ಮಾಡಿದ್ರು ಮಾಡದೇ ಇದ್ರು ಅವ್ರ ದೃಷ್ಟಿಲಿ ಅದು ತಪ್ಪೇ. ಈ ಊರಲ್ಲಿ ಅವ್ರು ಆಡಿದ್ದೇ ಮಾತು, ಮಾಡಿದ್ದೇ ಶಾಸನ ಅಂತ ಇರಬೇಕು ಅಷ್ಟೇ. ಅಲ್ಲ, ಈ ಕಾಲದಲ್ಲಿ ಹೀಗಾದ್ರೆ ಮುಂಚೆಲ್ಲ ಹೇಗಿತ್ತು ಈ ಊರು? ಇನ್ನೂ ಭಯಂಕರವಾಗಿತ್ತು. ಈ ವಿಷ್ಣುಪುರದ್ದು ಇತಿಹಾಸನ ಹೇಳೋದಕ್ಕೆ ಒಂದು ದಿನ ಎಲ್ಲ ಸಾಲಲ್ಲ. ನೋಡಿ, ಇನ್ನೂ 2 ದಿವಸ ನೀವು ಇಲ್ಲೇ ಇರಬೇಕು. ನೀವು ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನನೂ ಮಾಡಕ್ ಹೋಗ್ಬಿಡಿ. ಅದೊಂದು ಇಲ್ಲಿಂದ ಸಾಧ್ಯ ಇಲ್ಲ ಬಿಡಿ. ಯಾಕೆ ಅಂದ್ರೆ ಈ ವಿಷ್ಣುಪುರದಿಂದ ಹೊರಗಡೆ ಹೋಗಿರೋದು ಒಂದೇ ಒಂದು ಹೆಬ್ಬಾಗ್ಲು. ಅದ್ರ ಮೂಲಕನೇ ನೀವು ಹೊರಗಡೆ ಹೋಗ್ಬೇಕು. ನೀವು ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲೇನಾದ್ರೂ ಸಿಕ್ಕ ಬಿದ್ರೆ ನಿಮ್ಮನ್ನ ಆ ಗರುಡ ದೇವರಿಗೆ ಬಲಿ ಕೊಟ್ಬಿಡ್ತಾರೆ. ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನೀವು ತಪ್ಪಿಸ್ಕೊಳ್ಳೋ ಪ್ರಯತ್ನ ಇರಲಿ, ಅದ್ರ ಯೋಚನೆನೂ ಮಾಡಬೇಡಿ. ಅಂದಾಗೆ ನೀವು ಉಳ್ಕೊಳ್ಳೋದಕ್ಕಿರೋದು ಅದೇ ರೂಮ್, ಗೆಸ್ಟ್ ಹೌಸ್. ಓಕೆನಾ? ನನಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇದೆ, ನಾನು ಬರ್ತೀನಿ. ಏನ್ರಿ ಇದು? ಏನೋ ಮಾಡಕ್ ಹೋಗಿ ಏನೋ ಆದಂಗಿದೆ. ನನಗಿಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಏನೋ ಒಂದು ಅಳುಕಿತ್ತು. ಅದಕ್ಕೆ ನಾನು ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ದು. ಅಜ್ಜಿಗೂ ಹಾಗೆ ಅನಿಸ್ತಿತ್ತು ಅನ್ಸುತ್ತೆ. ಅದಕ್ಕೆ ನಮ್ಮನ್ನು ಹೋಗೋದು ಬೇಡ ಅಂತ ತಡೀತಾ ಇದ್ರು. ಅಪ್ಪ ವಾಪಸ್ ಮನೆಗೆ ಬರ್ತಾರೆ ಅನ್ನೋ ಒಂದೇ ಒಂದು ಆಸೆಯಿಂದ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಿ ಈ ರೀತಿ ಆಗುತ್ತೆ ಅಂತ ನನ್ನ ಕನ್ಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಇನ್ನು ಇಲ್ಲಿ 2 ದಿನ ಇರಬೇಕಂತೆ. ಅಲ್ಲಿ ಮನೇಲೆ ಯಾವ ರೀತಿ ಆತಂಕ ಪಡ್ಕೋತಾರೆ ಅನ್ನೋದೇ ನನ್ನ ಯೋಚನೆ. ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ. ಏನು ಹೇಳೋದು? ಅರ್ಜುನ್ ಅವರೇ, ಇಲ್ಲಿ ನಡೆದಿರೋ ವಿಚಾರನ ಅವ್ರಿಗೇನು ಹೇಳಬೇಡಿ. ಮತ್ತಿನ್ನೇನು ಹೇಳೋದು? ಬೇರೆ ಏನಾದರೂ ಹೇಳಿ ನಿಭಾಯಿಸಿ. ಹಲೋ ಅಜ್ಜಿ. ಅರ್ಜುನ್, ನೀನು ಸ್ವಲ್ಪನೂ ಬುದ್ಧಿ ಇಲ್ವಾ? ನಾನು ಎಷ್ಟು ಸಲ ಫೋನ್ ಮಾಡಿದೆ, ನಿಂಗೆ ಫೋನ್ ಎತ್ತಕ್ಕಾಗ್ಲಿಲ್ವಾ? ಅದು ಪೂಜೆ ಮಧ್ಯದಲ್ಲಿ ಇದ್ವಿ, ಅದಕ್ಕೆ ಫೋನ್ ಎತ್ತಕ್ಕಾಗ್ಲಿಲ್ಲ. ಪೂಜೆ ಮಧ್ಯದಲ್ಲಿ ಇರ್ಬೇಕಾದ್ರೆ ಫೋನ್ ಎತ್ತಕ್ಕಾಗುತ್ತಾ ಹೇಳು? ಸರಿ ಸರಿ, ಏನೂ ತೊಂದರೆ ಇಲ್ಲ ತಾನೇ? ಇಲ್ಲ ಇಲ್ಲ ಇಲ್ಲ, ಏನೂ ತೊಂದರೆ ಇಲ್ಲ. 1-2 ದಿನ ನಾವಿನ್ನೂ ಇಲ್ಲೇ ಇರ್ಬೇಕಾಗತ್ತೆ ಅಜ್ಜಿ. ಏನು, ಇನ್ನೂ 2 ದಿನ ಅಲ್ಲೇ ಇರ್ಬೇಕಾ? ಯಾಕೋ? ಇವತ್ತು ಪೂಜೆ, ನಾಳೆ ಹೋಮ, ಇರ್ಲೇಬೇಕಲ್ಲ ಅಜ್ಜಿ. ಇಲ್ಲ, ನೀನು ಹೇಳ್ತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ನಂಬಕ್ಕಾಗ್ತಿಲ್ಲ.
ನೀವಿಬ್ಬರು ಏನೋ ತೊಂದರೆಲಿದ್ದೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇಲ್ಲ ಜಿ, ನಾವೇನು ತೊಂದರೆಲಿಲ್ಲ. ಅದು ಪೂಜೆ ಕೊಟ್ಟು ಸಂಕಲ್ಪ ಕಾಯ್ತಾ ಇದ್ವಿ ಅಷ್ಟೇ. ಸರಿ ಸರಿ, ಪೂಜೆ ಅಂತ ನೆಪ ಹೇಳಿ ಫೋನ್ ಮಾಡ್ದಲೇ ಇರಬೇಡ. ನೋಡು, ಹಾಗಾಗಿ ಫೋನ್ ಮಾಡ್ತಾ ಇರೋ ಏನೋ. ಸರಿ ಅಜ್ಜಿ, ಸರಿ ಸರಿ, ಬಾಯ್ ಬಾಯ್. ಹುಷಾರು ಕಣೋ. ಇವನು ಇನ್ನೂ 2 ದಿನ ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಇವ್ರು ಹೋಗಿರೋದು ಗರುಡ ದೇವಸ್ಥಾನಕ್ಕೆ. ಮೊದಲೇ ಇವನು ನಾಗಯೋಧ. ಇವನು ಏನಾದ್ರು ತೊಂದರೆ ಆಗಿದೆಯೋ ಏನೋ, ನಂಗೆ ಯಾಕೋ ಅನುಮಾನ ಬರ್ತಾ ಇದೆ. ನಾನೇ ಒಂದ್ಸಲ ವಿಷ್ಣುಪುರಕ್ಕೆ ಹೋಗ್ಲಾ? ಇಲ್ಲ, ನಾನಲ್ಲಿ ಹೋಗೋದಿಕ್ಕಾಗೋದಿಲ್ಲ. ನನ್ನಲ್ಲೂ ನಾಗಾಂಶ ಇದೆ. ಏನು ಮಾಡೋದು? ಅಜ್ಜಿನ ಒಪ್ಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಏನಂದ್ರು? ಏನು ಪೂಜೆ ಅಂತ ಫೋನ್ ಮಾಡದೇ ಇರಬೇಡಿ, ಆಗಾಗ ಫೋನ್ ಮಾಡ್ತಾ ಇರಿ ಅಂತಂದರು. ಅಮೃತ ಅವರೇ, ನನಗೆ ತುಂಬ ಸುಸ್ತಾಗಿದೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆ ರೂಮಲ್ಲಿ ಇರ್ತೀನಿ. ಇಲ್ಲಿಗೆ ಸಂಚಿನ ಸಂಕೋಲೆಯಲ್ಲಿ ಸಿಕ್ಕಾಕೊಂಡಾಗಾಯ್ತು. ಈಗೇನು ಮಾಡೋದು? ಅಣ್ಣ, ಇಷ್ಟಕ್ಕೆಲ್ಲ ಕಾರಣ ಆ ಧರ್ಮೇಂದ್ರ. ಅವನ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದಾಗೈತಾನ? ಒಂದು, ಊರ್ ಜನರ ಮುಂದೆ ನಾನು ಅವನ ಕೆನ್ನೆ ಹೊಡೆದಿದ್ದು. ಇನ್ನೊಂದು, ಪಂಚಾಯತಿಲಿ ನೀನ್ ಗೆದ್ದಿದ್ದು, ಅವನು ಸೋತಿದ್ದು. ಅಷ್ಟೇ ಅಲ್ಲ ಅಣ್ಣ, ಈ ದೇವಸ್ಥಾನದಲ್ಲಿ ತಾನು ಪೂಜೆ ಮಾಡಬೇಕು, ಈ ಹಳ್ಳಿಲಿ ತನ್ನ ಸಾಮ್ರಾಜ್ಯನ ಸ್ಥಾಪಿಸ್ಬೇಕನ್ನೋ ಆಸೆನ ಇಟ್ಕೊಂಡಿದ್ದಾನೆ. ಇಲ್ಲ, ಇವತ್ತು ಅವನು ಸುಮ್ಮನೆ ಬಿಡಲ್ಲ. ಅಣ್ಣ, ಇದು ಆತ್ರದಲ್ಲಿ ಮಾಡೋ ಕಾರ್ಯ ಅಲ್ಲ. ನಿಧಾನವಾಗಿ ಯೋಚನೆ ಮಾಡಿ ಶತ್ರುನ ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದು ಸಮಾಧಿ ಮಾಡಬೇಕು. ಸುಮ್ಮನಿರಮ್ಮ, ನಾನು ಕಂಡಿದ್ದೀನಿ. ನಿಮ್ಮ ಕೈಲಿ ಆಗದೆ ಇರೋದ ಧರ್ಮೇಂದ್ರನ ತಲೆ ಕಟ್ಬಿಟ್ಟು ನೀವು ನಿರುಪರಾಧಿ ಅನ್ಸ್ಕೋಬೇಕಂತಿದ್ದೀರಾ? ನಿಮ್ಮ ನಂಬ್ಕೊಂಡಿದ್ದೆ ನಮ್ಮ ದೇವಸ್ಥಾನದಲ್ಲಿ ಈ ಸಲ ಪೂಜೆ ಇಲ್ದಂಗಾಯ್ತು. ನೀವು ದೇವಸ್ಥಾನ ಅಂತ ಉದ್ಧಾರ ಮಾಡಲ್ಲ, ಹಾಳು ಮಾಡ್ತೀರಾ. ಹೇಯ್, ಮುಚ್ಚೋ ಬಾಯಿ. ನಮ್ಮ ಅಣ್ಣನ ಎದುರು ಮಾತಾಡೋಷ್ಟು ಸೊಕ್ಕ ನಿನಗೆ? ಈ ತರ ಮಾತಾಡು ಅಂತ ಯಾರು ಹೇಳಿದ್ದು? ಇನ್ಯಾರಮ್ಮ ಹೇಳಿದ್? ನಾನೇ ಹೇಳಿದ್ದು. ಅಣ್ಣ, ಹೌದಮ್ಮ, ಈ ಸಲ ನಮ್ಮ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ನಮ್ಮ ಹಳ್ಳಿಗೆ ಒಳ್ಳೇದಾಗೇ ಆಗುತ್ತೆ. ಅಕಸ್ಮಾತ್ ಅದು ಆಗಿಲ್ಲ ಅಂದ್ರೆ ನೀವು ಏನ್ ಬೇಕಾದ್ರೂ ಕೇಳ್ಬೋದು, ನೀವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ದೆ. ನಾನೇ ಆವತ್ತು ಆ ರೀತಿ ಹೇಳಿದ್ದೀನಿ. ಅದಕ್ಕೆ ಇವರು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಇವ್ರ ತಪ್ಪೇನಿಲ್ಲ. ಅಣ್ಣ, ನನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನಣ್ಣ ಅದು? ಅದನ್ನ ಜನಗಳ ಮುಂದೆ ಹೇಳ್ತೀನಿ. ನೋಡಿ, ಈ ತಪ್ಪು ನನ್ನಿಂದ ಆಗಿದೆಯೋ ಅಥವಾ ಬೇರೆಯವರಿಂದ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಆದ ತಪ್ಪನ್ನು ಸರಿಪಡಿಸಿ ನಮ್ಮ ಊರ ದೇವಸ್ಥಾನದಲ್ಲಿ ಪೂಜೆ ನಡೆಯೋ ಹಾಗೆ ಮಾಡ್ತೀನಿ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನದು ಏನದು ಹೇಳ್ತೀನಿ. ಅಜ್ಜಿನವ್ರೆ, ನನ್ಗೆ ಯಾಕೋ ಇಲ್ಲಿರೋದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಬನ್ನಿ, ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ಬಿಡೋಣ. ರೀ, ಆ ಗೋವಿಂದ ಹೇಳಿ ನೀವು ಕೇಳಿಸ್ಕೊಳ್ಳಿಲ್ವಾ? ಈ ವಿಷ್ಣುಪುರದಿಂದ ಹೊರಗೆ ಹೋಗೋದಕ್ಕಿರೋದು ಒಂದೇ ದಾರಿ, ಅದು ಊರಿನ ಹೆಬ್ಬಾಗ್ಲು. ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿಯಾಗಿ ಸಿಕ್ಕಾಕೊಂಡ್ರೆ ಸುಮ್ಮನೆ ಇಲ್ದಿರೋ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಾಗತ್ತೆ. ಅದು ಅಲ್ಲದೆ ನಾವೇನು ತಪ್ಪು ಮಾಡದೆ ಯಾಕೆ ಓಡ್ ಹೋಗ್ಬೇಕು? ಹೀಗೆ ಎದ್ರುಕೊಂಡು ಓಡೋಗೋದು ಹೇಡಿಗಳು, ತಪ್ಪಿತಸ್ಥರು, ಗೊತ್ತಾ? ಈ ಊರಿನ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಭಯ ಯಾಕಾಗುತ್ತೆ? ಅವ್ರೇನು ಕೊಂದು ಬಿಡ್ತಾರಾ? ಕೊಲ್ಲೋದಕ್ಕೆ ಬಂದಿದ್ರಲ್ಲ. ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ನೀವೇನೇ ಹೇಳಿದ್ರು ನನಗೆ ಸಮಾಧಾನ ಆಗ್ತಿಲ್ಲ ಅರ್ಜುನ್ ಅವರೇ. ಸಮಾಧಾನ ಮಾಡೋದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನದು?
ಕಿವಿಲಿ ಹೇಳ. ಕಿವಿಲೆ ಹೇಳ್ತೀನಿ ಅಂತ ತರಲೆ ಮಾಡಲ್ಲ ತಾನೆ. ನಾನು ತುಂಬ ಒಳ್ಳೆ ಹುಡುಗ ರೀ. ಈ ವಿಷಯದಲ್ಲಿ ನೀವೆಷ್ಟು ಒಳ್ಳೆ ಹುಡುಗ ಅನ್ನೋದು ನನಗೆ ಗೊತ್ತು. ಈಗೇನು ಆ ವಿಷಯ ನಿಮ್ಗೆ ಹೇಳಬೇಕೋ ಬೇಡವೋ? ಹೇಳಿ. ಹಾಗಾದರೆ ಒಳ್ಳೆ ಸ್ಟೂಡೆಂಟ್ ಥರ ಸುಮ್ಮನೆ ಇರಿ. ಬನ್ನಿ ಇಲ್ಲಿ ಹೇಳ್ತೀನಿ. ಅರ್ಜುನ್ ಅವರೇ, ನಿಮಗೆ ಹೊತ್ತು ಗೊತ್ತು ಸಮಯ ಸಂದರ್ಭ ಅನ್ನೋದು ಒಂದು ಗೊತ್ತಿಲ್ವಾ? ರೀ, ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಸೂರ್ಯ ಹುಟ್ಟೋದಕ್ಕೆ, ಚಂದ್ರ ಹುಟ್ಟೋದಕ್ಕೆ ಒಂದು ಸಮಯ ಸಂದರ್ಭ ಅಂತಿರುತ್ತೆ. ಪ್ರೀತಿ ಹುಟ್ಟೋದಕ್ಕೆ, ಪ್ರೀತಿ ಮಾಡೋದಕ್ಕೆ ಸಮಯ ಸಂದರ್ಭ ಅಂತ ಇರೋದಿಲ್ಲ. ಆ ಗರುಡ ದೇವರೇ ನಮ್ಮ ಮೇಲೆ ದಯೆ ತೋರಿಸಿ 1-2 ದಿನ ಹೀಗೆ ಏಕಾಂತವಾಗಿರಲಿ ಅಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟು. ಅಯ್ಯೋ, ನನ್ನ ಆತಂಕ ನನಗೆ. ಅದನ್ನು ಇವರಿಗೆ ಹೇಳೋದಕ್ಕೂ ಆಗೋದಿಲ್ಲ, ಒಳಗಡೆ ನಾನು ಅನುಭವಿಸೋದಕ್ಕೂ ಆಗೋದಿಲ್ಲ. ನನಗಿಲ್ಲಿಂದ ಹೋದ್ರೆ ಸಾಕು ಅನಿಸ್ತಾ ಇದೆ. ಅಮೃತ ಅವರೇ, ಮೊದಲನೇ ಸಲ ನಾನು ನಿಮ್ಮ ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ದು, ನಿಮ್ಮನ್ನು ನೋಡಿದ್ದು, ನನ್ನ ಹೃದಯದಲ್ಲಿ ನನಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿದ್ದು, ಇದೆಲ್ಲ 10 ಅಲ್ಲ 100 ವರ್ಷ ಆದರೂ ನೆನಪಾಗೋದಿಲ್ಲ.